तृतीयः परिच्छेदः कैलासवर्णनं रेणुकावतरणकारणञ्च कैलासवर्णनम्। कदाचिदथ कैलासे कलधौतशिलामये गन्धर्ववामनयना क्रीडामौक्तिकदर्पणे। ಅನಂತರ ಒಂದಾನೊಂದು ಕಾಲದಲ್ಲಿ ಬೆಳ್ಳಿಯ ಶಿಲೆಗಳಿಂದ ತುಂಬಿದಂತಿರುವ ಗಂಧರ್ವ ಸ್ತ್ರೀಯರ ಕ್ರೀಡೆಗಾಗಿ ಮುತ್ತಿನ ದರ್ಪಣದಂತಿದ್ದ ಕೈಲಾಸ ಪರ್ವತದಲ್ಲಿ ಮಂದಾರವಕುಲಾಶೋಕಮಾಕಂದ ಪ್ರಾಯ ಭೂರುಹೇ ಮಲ್ಲೀಮರಂದ ನಿಶ್ಚಂದ ಪಾನಪೀನ ಮಧುರತಿ. ಮಂದಾರ, ಬಕುಲ, ಅಶೋಕ, ಮಾವು ಮೊದಲಾದ ವೃಕ್ಷಗಳಿಂದ ನಿಬಿಡವಾದ, ಮಲ್ಲಿಗೆಯ ಹೂವುಗಳಿಂದ ಸೂಸುವ ಪರಿಮಳದ ಪಾನದಿಂದ ಪರಿಪುಷ್ಟಗಳಾದ ಭ್ರಮರಗಳಿಂದ ಶೋಭಿಸುತ್ತಿರುವ ಕುಂಕುಮಸ್ತವ ಕಾಮೋದ ಕೂಲಂಕಷ ಹರಿನ್ಮುಖೇ ಕಲಕಂಠ ಕುಲಾಲಾಪ ಕಂದಲದ್ರಾಗ ಬಂಧುರೇ. ಕೆಂಪು ಹೂಗಳ ಗುಚ್ಛದ ಸುವಾಸನೆಯಿಂದ ತುಂಬಿದ ದಿಕ್ಪ್ರದೇಶಗಳುಳ್ಳ ಕೋಗಿಲೆಗಳ ಸಮೂಹದ ಮಧುರ ಧ್ವನಿಯಿಂದುತ್ಪನ್ನವಾದ ಪಂಚಮ ಸ್ವರದಿಂದ ಮನೋಹರವಾದ ಕೈಲಾಸದಲ್ಲಿ ಕಿನ್ನರೀ ಗೀತ ಮಾಧುರ್ಯ ಪರಿವಾಹಿತ ಗಹ್ವರೇ ಸಾನಂದವರ ಯೋಗೀಂದ್ರ ವೃಂದಾಲಂಕೃತ ಕಂದರೇ. ಕಿನ್ನರ ಸ್ತ್ರೀಯರ ಗಾನದ ಮಧುರ ಧ್ವನಿಯಿಂದ ವ್ಯಾಪ್ತವಾದ ಗವಿಗಳುಳ್ಳ ಸಾನಂದನೆಂಬ ಶ್ರೇಷ್ಠ ಯೋಗಿವರ್ಯನೇ ಮೊದಲಾದ ಸಮೂಹದಿಂದ ಹೇಮಾರವಿಂದ ಕಲಿಕಾ ಸುಗಂಧಿರ ಸಮಾನಸೇ ಶಾತ ಕುಂಭಮಯ ಸ್ತಂಭ ಶತೋತ್ತುಂಗ ವಿರಾಜಿತೇ. ಸುವರ್ಣ ಕಮಲಗಳ ಮೊಗ್ಗುಗಳ ಸುಗಂಧರಸದಿಂದ ತುಂಬಿದ ಮಾನಸ ಸರೋವರವುಳ್ಳ ಸುವರ್ಣಮಯಗಳಾದ ಉನ್ನತಗಳಾದ 100 ಕಂಬಗಳಿಂದ ಶೋಭಿಸುತ್ತಿರುವ ಮಾಣಿಕ್ಯ ದೀಪ ಕಲಿಕಾ ಮರೀಚಿದ್ಯೋತಿತಾಂತರೇ ದ್ವಾರ ತೋರಣ ಸಂರೂಢ ಶಂಖ ಪದ್ಮನಿಧಿದ್ವಯೇ. ಮಾಣಿಕ್ಯ ದೀಪಜ್ವಾಲೆಯ ಕಾಂತಿಯಿಂದ ಪ್ರಕಾಶಮಾನವಾದ ಅಂತಃಪುರವುಳ್ಳ ಹೊರಬಾಗಿಲಿನಲ್ಲಿರುವ ತೋರಣದ 2 ಕಂಬಗಳ ಮೇಲೆ ಇರಿಸಲ್ಪಟ್ಟ ಶಂಖ ಮತ್ತು ಪದ್ಮವೆಂಬ ನಿಧಿಯುಳ್ಳ ಮುಕ್ತಾತಾರಕಿತೋದಾರವಿತಾನಾಂಬರ ಮಂಡಿತೇ ಸ್ಪರ್ಶಲಕ್ಷಿತ ವೈಡೂರ್ಯಮಯ ಭಿತ್ತಿ ಪರಂಪರೆ. ನಕ್ಷತ್ರಗಳಂತಿರುವ ಮುತ್ತುಗಳಿಂದ ವಿರಚಿತವಾದ ವಿಶಾಲವಾದ ಮೇಲ್ಕಟ್ಟಿನ ವಸ್ತ್ರದಿಂದ ಅಲಂಕೃತವಾದ ಸ್ಪರ್ಶದಿಂದಲೇ ಕಂಡುಹಿಡಿಯಬೇಕಾದ ವೈಡೂರ್ಯ ಮಣಿಮಯವಾದ ಗೋಡೆಗಳ ಸಾಲುಗಳಿಂದ ಕೂಡಿದ ಸಂಚರತ್ ಪ್ರಮಥ ಶ್ರೇಣಿ ಪದವಾಚಾಲನೂಪುರೇ ಪ್ರವಾಲವಲಭೀ ಶೃಂಗ ಶೃಂಗಾರ ಮಣಿಮಂಟಪೇ. ಅಲ್ಲಿ ಸಂಚರಿಸುತ್ತಿರುವ ಪ್ರಮಥ ಸಮುದಾಯದ ಚರಣಗಳಲ್ಲಿರುವ ಗೆಜ್ಜೆಯ ಸರಗಳಿಂದ ಶಬ್ದಾಯಮಾನವಾದ ತಾರಸಿ ಮತ್ತು ಶಿಖರಗಳಿಂದ ಅಲಂಕೃತವಾದ ರತ್ನ ಮಂಟಪದಲ್ಲಿ ಶೋಭಿಸುತ್ತಿದ್ದ ಸಿಂಹಾಸನದಲ್ಲಿ ಪರಮೇಶ್ವರನು ಮಂಡಿಸಿದ್ದನು. ಇತಿ ಕೈಲಾಸವರ್ಣನಂ. ಸಿಂಹಾಸನಾಸೀನ ಪರಮೇಶ್ವರವರ್ಣನಂ. ವಂದಾರುದೇವ ಮುಕುಟ ಮಂದಾರರಸವಾಸಿತಂ ರತ್ನಸಿಂಹಾಸನಂ
ದಿವ್ಯಮಧ್ಯಸ್ಥಂ ಪರಮೇಶ್ವರಂ. ನಮಸ್ಕರಿಸುತ್ತಿರುವ ದೇವತೆಗಳ ಕಿರೀಟಗಳಲ್ಲಿರುವ ಮಂದಾರ ಕುಸುಮಗಳ ಪರಿಮಳದಿಂದ ಸುವಾಸಿತವಾಗಿರುವ ದೇವಲೋಕ ಸಂಬಂಧಿಯಾದ ರತ್ನ ಸಿಂಹಾಸನವನ್ನು ಆಶ್ರಯಿಸಿ ಕುಳಿತಿರುವ ಪರಮೇಶ್ವರನನ್ನು ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು. ತಮಾಸ್ಥಾನಗತಂ ದೇವಂ ಸರ್ವಲೋಕಮಹೇಶ್ವರಂ ತ್ರಯಂತತ್ ಕಮಲಾರಣ್ಯ ವಿಹಾರಕರಹಂಸಕಂ. ವೇದಗಳ ಕೊನೆಯ ಭಾಗವಾದ ಉಪನಿಷತ್ತೆಂಬ ಕಮಲಗಳ ವನದಲ್ಲಿ ವಿಹರಿಸುತ್ತಿರುವ ರಾಜಹಂಸದಂತಿರುವ ಆಸ್ಥಾನದಲ್ಲಿ ಕುಳಿತಿರುವ ಸಕಲ ಲೋಕಗಳಿಗೆ ಒಡೆಯನಾದ ದೇವತೆಗಳಿಗೂ ದೇವನಾದ ಆ ಪರಮೇಶ್ವರನನ್ನು ಉದಾರ ಗುಣಮೋಂಕಾರ ಶುಕ್ತಿಕಾಪುಟಮೌಕ್ತಿಕಂ ಸರ್ವಮಂಗಲ ಸೌಭಾಗ್ಯ ಸಮುದಾಯ ನಿಕೇತನಂ. ಉದಾರ ಗುಣಗಳುಳ್ಳ ಓಂಕಾರವೆಂಬ ಶುಕ್ತಿಕಾಪುಟಕ್ಕೆ ಮುತ್ತಿನ ಸ್ವರೂಪನೂ, ನಾನಾ ಪ್ರಕಾರಗಳಾದ ಮಂಗಲ ಸೌಭಾಗ್ಯಗಳ ಸಮೂಹಕ್ಕೆ ಮಂದಿರ ಸ್ವರೂಪನೂ, ಸಂಸಾರ ವಿಷಮೂರ್ಛಾಲು ಜೀವ ಸಂಜೀವನೌಷಧಂ ನಿತ್ಯ ಪ್ರಕಾಶ ನೈರ್ಮಲ್ಯ ಕೈವಲ್ಯ ಸುರಪಾದಪಂ. ಸಂಸಾರವೆಂಬ ವಿಷದಿಂದ ಮೂರ್ಛಿತರಾದ ಜೀವಿಗಳಿಗೆಲ್ಲ ಸಂಜೀವಿನಿ ಔಷಧದಂತಿರುವ, ನಿತ್ಯ ಪ್ರಕಾಶದಿಂದ ನಿರ್ಮಲ ಸ್ವಭಾವದವನಾದ ಮುಕ್ತಿರೂಪ ಕಲ್ಪವೃಕ್ಷವಾಗಿರುವ ಅನಂತ ಪರಮಾನಂದ ಮಕರಂದ ಮಧುವ್ರತಂ ಆತ್ಮಶಕ್ತಿಲತಾ ಪುಷ್ಯತ್ರಿಲೋಕೀ ಪುಷ್ಪಕೋರಕಂ. ಅಪಾರವಾದ ಪರಮಾನಂದವೆಂಬ ಪುಷ್ಪರಸವನ್ನು ಪಾನ ಮಾಡುವುದರಲ್ಲಿ ಭೃಂಗಸ್ವರೂಪನಾದ ಆತ್ಮ ಶಕ್ತಿ ಎಂಬ ಬಳ್ಳಿಯಿಂದ ರಕ್ಷಿಸಲ್ಪಡುತ್ತಿರುವ, ಮೂರು ಲೋಕಗಳೆಂಬ ಹೂಗಳ ಮೊಗ್ಗುಗಳನ್ನುಳ್ಳವನಾದ ಬ್ರಹ್ಮಾಂಡ ಕುಂಡಿಕಾ ಷಂಡ ಪಿಂಡೀಕರಣ ಪಂಡಿತಂ ಸಮಸ್ತ ದೇವತಾ ಚಕ್ರ ಚಕ್ರವರ್ತಿ ಪದೇ ಸ್ಥಿತಂ. ಅನಂತ ಬ್ರಹ್ಮಾಂಡಗಳೆಂಬ ಪಾತ್ರೆಗಳ ಸಮೂಹವನ್ನು ಒಂದುಗೂಡಿಸುವಲ್ಲಿ ಕುಶಲನಾದ ಎಲ್ಲ ದೇವತಾ ಸಮೂಹಕ್ಕೆ ಚಕ್ರವರ್ತಿ ಸ್ಥಾನದಲ್ಲಿ ಇರುವ ಚಂದ್ರಬಿಂಬಾಯುತ ಛಾಯಾದಾಯಾದ್ಯುತಿ ವಿಗ್ರಹಂ ಮಾಣಿಕ್ಯ ಮುಕುಟ ಜ್ಯೋತಿರ್ಮಂಜರೀ ಪಿಂಜರಾಂಬರಂ. 10,000 ಚಂದ್ರಬಿಂಬಗಳ ಜೊತೆ ಸ್ಪರ್ಧಿಸುತ್ತಿರುವ ದೇಹಕಾಂತಿಯುಳ್ಳ, ರತ್ನ ಕಿರೀಟಗಳಲ್ಲಿರುವ ರತ್ನಗಳ ಪ್ರಕಾಶಮಾನಗಳಾದ ಕಿರಣಗಳಿಂದ ವಿಚಿತ್ರ ಬಣ್ಣದ ವಸ್ತ್ರವುಳ್ಳವನಾದ ಚೂಡಾಲಂ ಸೋಮಕಲಯಾ ಸುಕುಮಾರ ಬಿಸಾಭಯ ಕಲ್ಯಾಣ ಪುಷ್ಪ ಕಲಿಕಾ ಕರ್ಣಪೂರ ಮನೋಹರಂ. ಸುಕುಮಾರವಾದ ಕಮಲ ತಂತುವಿನಂತಿರುವ ಪ್ರಕಾಶಿಸುವ ಚಂದ್ರಕಲೆಯಿಂದ ಶಿರೋಭೂಷಣನಾದ, ಕಲ್ಯಾಣಗಳಾದ ಹೂವಿನ ಮೊಗ್ಗೆಯ ಕರ್ಣಾಭರಣದಿಂದ ಸುಂದರವಾಗಿ ತೋರುತ್ತಿರುವ, ಮುಕ್ತಾವಲಯ ಸಂಬದ್ಧ ಮುಂಡಮಾಲಾ ವಿರಾಜಿತಂ ಪರ್ಯಾಪ್ತ ಚಂದ್ರ ಸೌಂದರ್ಯ ಪರಿಪಂಥಿ ಮುಖಶ್ರಿಯಂ. ಮುತ್ತಿನ ಸರಗಳಿಂದ ಕೂಡಿದ ರುಂಡಮಾಲೆಯಿಂದ ಶೋಭಿಸುವವನಾದ, ಪರಿಪೂರ್ಣನಾದ ಚಂದ್ರನ ಸೌಂದರ್ಯವನ್ನು ತಿರಸ್ಕರಿಸುತ್ತಿರುವ ಮುಖಕಾಂತಿಯುಳ್ಳವನಾದ,
ಪ್ರಾತಃ ಸಂಪುಲ್ಲ ಕಮಲ ಪರ್ಯಾಯ ತ್ರಿಲೋಚನಂ ಮಂದಸ್ಮಿತಮಿತಾಲಾಪ ಮಧುರಾಧರ ಪಲ್ಲವಂ. ಪ್ರಾತಃ ಕಾಲದಲ್ಲಿ ಅರಳಿದ ಕಮಲಗಳಿಗೆ ಸಮಾನಗಳಾದ 3 ನೇತ್ರಗಳುಳ್ಳವನಾದ, ಮುಗುಳ್ನಗೆಯಿಂದ ಮಿತ ಭಾಷಣದಿಂದ ಕೂಡಿದ ಸುಮನೋಹರವಾದ ತುಟಿಗಳುಳ್ಳವನಾದ, ಗಂಡಮಂಡಲ ಪರ್ಯಂತ ಕ್ರೀಡನ್ಮಕರ ಕುಂಡಲಂ ಕಾಲಿಂನಾ ಕಾಲಕೂಟಸ್ಯ ಕಂಠನಾಲೆ ಕಲಂಕಿತಂ. ಗಲ್ಲದವರೆಗೆ ಜೋಲಾಡುತ್ತಿರುವ ಮೊಸಳೆಯಾಕಾರದ ಕುಂಡಲಗಳನ್ನು ಧರಿಸಿದ, ಕುತ್ತಿಗೆಯಲ್ಲಿ ಕಾಲಕೂಟ ವಿಷದ ಕಪ್ಪು ಛಾಯೆಯಿಂದ ಕಲಂಕಿತನಾದ, ಮಣಿಕಂಕಣ ಕೇಯೂರ ಮರೀಚಿಕರ ಪಲ್ಲವೈಃ ಚತುರ್ಭಿಃ ಸಂವಿರಾಜಂತಂ ಬಾಹುಮಂದಾರ ಶಾಖಿಭಿಃ. ರತ್ನದ ಕಡಗಗಳ, ರತ್ನಮಯ ತೋಳು ಬಳೆಗಳ ಕಾಂತಿಯಿಂದ ಕೂಡಿದ, ಚಿಗುರಿನಂತೆ ಕೋಮಲವಾದ ಹಸ್ತಗಳುಳ್ಳ ಮತ್ತು ಮಂದಾರ ವೃಕ್ಷದ ಶಾಖೆಗಳಂತೆ ಸುಂದರವಾದ 4 ಭುಜಗಳಿಂದ ಪರಿಶೋಭಿಸುತ್ತಿರುವ, ಗೌರೀಪಯೋಧರಾಶ್ಲೇಷಕೃತಾರ್ಥಭುಜ ಮಧ್ಯಮಂ ಸುವರ್ಣ ಬ್ರಹ್ಮಸೂತ್ರಾಂಕಂ ಸೂಕ್ಷ್ಮಕೌಶೇಯವಾಸಸಂ. ಗೌರಿಯ ಕುಚಗಳ ಆಲಿಂಗನದಿಂದ ಕೃತಾರ್ಥವಾದ ಭುಜ ಮಧ್ಯವುಳ್ಳ ಸುವರ್ಣದ ಬ್ರಹ್ಮಸೂತ್ರವನ್ನು ಮತ್ತು ಅತಿ ಸೂಕ್ಷ್ಮವಾದ ರೇಷ್ಮೆಯ ವಸ್ತ್ರವನ್ನು ಧರಿಸಿದ, ನಾಭಿಸ್ಥಾನಾವಲಂಬಿನ್ಯಾ ನವಮೌಕ್ತಿಕಮಾಲಯ ಗಂಗಯೇವ ಕೃತಾಶ್ಲೇಷಂ ಮೌಲಿ ಭಾಗಾವತೀರ್ಣಯ. ನಾಭಿಸ್ಥಾನದವರೆಗೆ ಜೋಲಾಡುತ್ತಿರುವ, ಮಸ್ತಕ ಭಾಗದಿಂದ ಇಳಿದು ಬಂದ ಗಂಗೆಯೋ ಎಂಬಂತೆ ಇರುವ, ನೂತನವಾದ ಮುತ್ತಿನ ಸರದಿಂದ ಆಶ್ಲೇಷಿತನಾದ, ಪದೇನ ಮಣಿಮಂಜೀರ ಪ್ರಭಾ ಪಲ್ಲವಿತ ಶ್ರಿಯ ಚಂದ್ರವತ್ ಸ್ಫಾಟಿಕಂ ಪೀಠಂ ಸಮಾವೃತ್ಯ ಸ್ಥಿತಂ ಪುರಃ. ಮುಂಭಾಗದಲ್ಲಿ ರತ್ನ ನೂಪುರಗಳ ಕಾಂತಿಯಿಂದ ಪಲ್ಲವಾಕಾರದ ಶೋಭೆಯನ್ನು ಧರಿಸಿದ ಪಾದದಿಂದ ಚಂದ್ರನಂತೆ ಶುಭ್ರವಾಗಿರುವ ಸ್ಫಟಿಕಮಯವಾದ ಪೀಠವನ್ನು ಮೆಟ್ಟಿ ಕುಳಿತಿರುವ ಪರಮೇಶ್ವರನನ್ನು ಪರಿವಾರ ದೇವತೆಗಳು ಸೇವಿಸುತ್ತಿದ್ದರು. ಇತಿ ಸಿಂಹಾಸನಾಸೀನ ಪರಮೇಶ್ವರ ವರ್ಣನಂ. ಶಕ್ತಿವರ್ಣನಂ. ವಾಮಪಾರ್ಶ್ವನಿವಾಸಿನ್ಯಾ ಮಂಗಲಪ್ರಿಯವೇಶಯಾ ಸಮಸ್ತಲೋಕನಿರ್ಮಾಣ ಸಮವಾಯ ಸ್ವರೂಪಯಾ. ಪರಶಿವನ ಎಡಭಾಗದಲ್ಲಿ ಕುಳಿತಿರುವ, ಮಂಗಲಮಯವೂ ಪ್ರಿಯಕರವೂ ಆದ ವೇಷವುಳ್ಳ, ಎಲ್ಲ ಭುವನಗಳ ನಿರ್ಮಾಣದಲ್ಲಿ ಶಿವನೊಂದಿಗೆ ಸಮವಾಯ ಸಂಬಂಧದಿಂದ ಇರುವವಳಾದ, ಇಚ್ಛಾಜ್ಞಾನ ಕ್ರಿಯಾರೂಪ ಭವುಶಕ್ತಿ ವಿಲಾಸಯ ವಿದ್ಯಾತತ್ವ ಪ್ರಕಾಶಿನ್ಯಾ ವಿನಾಭಾವ ವಿಹೀನಯ. ಇಚ್ಛಾಜ್ಞಾನ ಕ್ರಿಯಾರೂಪವಾದ ಅನೇಕ ಶಕ್ತಿಗಳಿಂದ ಕೂಡಿರುವವಳಾದ, ಶುದ್ಧ ವಿದ್ಯಾ ತತ್ವಸ್ವರೂಪವನ್ನು ಪ್ರಕಾಶಿಸುವವಳಾದ, ಶಿವನೊಡನೆ ಅವಿನಾಭಾವ ಸಂಬಂಧದಿಂದ ಇರುವವಳಾದ, ಸಂಸಾರ ವಿಷಕಾಂತಾರ ದಾಹದಾವಾಗ್ನಿಲೇಖಯ
ಧಮ್ಮಿಲ್ಲ ಮಲ್ಲಿಕಾ ಮೋದ ಝಂಕುರ್ವತ್ ಭೃಂಗಮಾಲಯ. ಸಂಸಾರವೆಂಬ ವಿಷದ ಅರಣ್ಯವನ್ನು ಸುಡುವುದರಲ್ಲಿ ಕಾಡುಗಿಚ್ಚಿನೋಪಾದಿಯಲ್ಲಿರುವ ತುರುಬಿನಲ್ಲಿರುವ ಮಲ್ಲಿಗೆ ಹೂಗಳ ಸುಗಂಧದಿಂದ ಝೇಂಕರಿಸುತ್ತಿರುವ ಭ್ರಮರಗಳ ಪಂಕ್ತಿಯುಳ್ಳವಳಾದ ಸಂಪೂರ್ಣ ಚಂದ್ರ ಸೌಭಾಗ್ಯ ಸಂವಾದಿ ಮುಖ ಪದ್ಮಯ ನಾಸಾಮೌಕ್ತಿಕಲಾವಣ್ಯನಾಶೀರಸ್ಮಿತ ಶೋಭಯ. ಪೂರ್ಣಚಂದ್ರನ ಸೌಂದರ್ಯದೊಡನೆ ಸ್ಪರ್ಧಿಸುತ್ತಿರುವ ಮುಖ ಕಮಲವುಳ್ಳವಳಾದ ನತ್ತಿನಲ್ಲಿರುವ ಮುತ್ತಿನ ಲಾವಣ್ಯದಿಂದ ಉತ್ಕೃಷ್ಟವಾದ ಮಂದಹಾಸದ ಶೋಭೆಯಿಂದ ಶೋಭಾಯಮಾನಳಾದ ಮಣಿತಾಟಂಕರಂಗಾಂತರ್ವಲಿತಾಪಾಂಗಲೀಲಯ ನೇತ್ರದ್ವಿತಯ ಸೌಂದರ್ಯ ನಿಂದಿತೇಂದೀವರತ್ವಿಷಾ. ರತ್ನದ ಕರ್ಣಾಭರಣಗಳೆಂಬ ರಂಗಮಂಟಪದ ಮಧ್ಯದಲ್ಲಿ ಹೊರಳಿದ ಕಟಾಕ್ಷಲೀಲೆಯಿಂದುಂಟಾದ ಎರಡು ನಯನಗಳ ಸೌಂದರ್ಯವು ನೀಲಕಮಲಗಳ ಕಾಂತಿಯನ್ನು ಮೀರುವಂತಿತ್ತು. ಕುಸುಮಾಯುಧ ಕೋದಂಡ ಕುಟಿಲ ಭ್ರೂವಿಲಾಸಯ ಬಂಧೂಕ ಕುಸುಮಚ್ಛಾಯಾ ಬಂಧುಭೂತಾಧರ ಶ್ರಿಯ. ಮನ್ಮಥನ ಧನುಸ್ಸಿನಂತೆ ವಕ್ರವಾಗಿರುವ ಹುಬ್ಬುಗಳ ಶೋಭೆಯುಳ್ಳವಳಾದ ಬಂಧೂಕ ಪುಷ್ಪ ಕಾಂತಿಯುಳ್ಳ ತುಟಿಗಳ ಶೋಭೆಯುಳ್ಳವಳಾದ ಕಂಠನಾರಜಿತಾನಂಗ ಕಂಬು ಬಿಬ್ಬೋಕ ಸಂಪದ ಬಾಹುದ್ವಿತಯ ಸೌಭಾಗ್ಯ ವಂಚಿತೋತ್ಪಲಮಾಲಯ. ತನ್ನ ಕುತ್ತಿಗೆಯಿಂದ ಗೆಲ್ಲಲ್ಪಟ್ಟ ಅನಂಗನ ವಿಜಯ ಶಂಖದ ನಾದಮಾಧುರ್ಯದ ಶೋಭೆಯುಳ್ಳವಳಾದ ಎರಡೂ ಭುಜಗಳ ಸೌಭಾಗ್ಯದಿಂದ ವಂಚಿಸಲ್ಪಟ್ಟ ಕನೈದಿಲೆಯ ಮಾಲೆಯುಳ್ಳ ಸ್ಥಿರ ಯೌವನ ಲಾವಣ್ಯ ಶೃಂಗಾರಿತ ಶರೀರಯ ಅತ್ಯಂತ ಕಠಿಣೋತ್ತುಂಗ ಪೀವರಸ್ತನ ಭಾರಯ. ಸ್ಥಿರವಾದ ಯೌವನದ ಲಾವಣ್ಯದಿಂದ ಶೃಂಗಾರಿತ ಶರೀರವುಳ್ಳ ಅತ್ಯಂತ ಕಠಿಣವಾದ ಉನ್ನತವಾದ ಪುಷ್ಟವಾದ ಕುಚಗಳ ಭಾರದಿಂದ ಕೂಡಿದವಳಾದ ಮೃಣಾಲವಲ್ಲರೀ ತಂತು ಬಂಧುಭೂತಾವಲಗ್ನಯ ಶೃಂಗಾರ ತಟಿನೀ ತುಂಗ ಪುಲಿನ ಶ್ರೋಣಿ ಭಾರಯ. ಕಮಲದ ಬಳ್ಳಿಯ ತಂತುವಿಗೆ ಸಮಾನವಾದ ನಡುವಿನಿಂದ ಕೂಡಿದ ಶೃಂಗಾರ ರೂಪನದಿಗೆ ಉನ್ನತವಾದ ಮರಳಿನ ದಿನ್ನೆಗಳಂತಿರುವ ನಿತಂಬಗಳ ಭಾರದಿಂದ ಕೂಡಿದ ಕುಸುಂಭ ಕುಸುಮಚ್ಛಾಯಾ ಕೋಮಲಾಂಬರ ಶೋಭಯ ಶೃಂಗಾರೋದ್ಯಾನ ಸಂಭ್ರಂಭರಂಭಾಸ್ತಂಭೋರು ಕಾಂಡಯ. ಕುಸುಬೆಯ ಹೂವಿನ ಶೋಭೆಯಂತಿರುವ ರಮ್ಯವಾದ ವಸ್ತ್ರದಿಂದ ಶೋಭಿಸುತ್ತಿರುವ ಶೃಂಗಾರವೆಂಬ ತೋಟದ ಶೋಭೆಗೆ ಬಾಳೆಯ ದಿಂಡಿನಂತಿರುವ ತೊಡೆಗಳುಳ್ಳವಳಾದ ಚೂತ ಪ್ರವಾಲ ಸುಷುಮಾ ಸುಕುಮಾರ ಪದಾಬ್ಜಯ ಸ್ಥಿರಮಂಗಲ ಶೃಂಗಾರ ಭೂಷಣಾಲಂಕೃತಾಂಗಯ. ಮಾವಿನ ಚಿಗುರಿನಂತೆ ಅತ್ಯಂತ ಶೋಭಾಯಮಾನಳಾದ ಮೃದುವಾದ ಪಾದ ಕಮಲಗಳುಳ್ಳವಳಾದ ನಿತ್ಯ ಮಂಗಳಾತ್ಮಕಳಾದ ಶೃಂಗಾರಯೋಗ್ಯವಾದ ಒಡವೆಗಳಿಂದ ಅಲಂಕೃತವಾದ ಶರೀರವುಳ್ಳವಳಾದ ಹಾರನೂಪುರ ಕೇಯೂರ ಚಮತ್ಕೃತ ಶರೀರಯ ಚಕ್ಷುರಾನಂದಲತಯ ಸೌಭಾಗ್ಯ ಕುಲವಿದ್ಯಯ. ಪುಷ್ಪ ರತ್ನಾದಿಗಳ ಹಾರದಿಂದ ಕಾಲಿನ ಗಿಚ್ಚೆಗಳಿಂದ ವಂಕಿಗಳಿಂದ ಪರಿಶೋಭಿಸುತ್ತಿರುವ ಶರೀರವುಳ್ಳವಳಾದ
ನೋಡುವವರ ಕಣ್ಣಿಗೆ ಆನಂದ ಲತೆಯಂತಿರುವ ಸೌಭಾಗ್ಯ ಕುಲವಿದ್ಯಾ ಸ್ವರೂಪಳೂ ಆದ ಉಮಯಾ ಸಮಮಾಸೀನಂ ಲೋಕಜಾಲ ಕುಟುಂಬಯ ಅಪೂರ್ವ ರೂಪಮಭಜನ್ ಪರಿವಾರಾಹ ಸಮಂತತಃ. ಸಕಲ ಲೋಕಗಳೇ ಕುಟುಂಬವಾಗುಳ್ಳ ಉಮೆಯೊಂದಿಗೆ ಕೂಡಿ ಕುಳಿತಿರುವ ಅಸಾಧಾರಣ ರೂಪದಿಂದ ಕೂಡಿದ ಆ ಪರಮೇಶ್ವರನನ್ನು ಅವನ ಪರಿವಾರವು ಸುತ್ತಲೂ ನಿಂತು ಭಜಿಸುತ್ತಿತ್ತು. ಇತಿ ಶಕ್ತಿವರ್ಣನಂ. ದೇವತಾನಾಂ ಸೇವಾವರ್ಣನಂ. ಪುಂಡರೀಕಾಕೃತಿಂ ಸ್ವಚ್ಛಂ ಪೂರ್ಣಚಂದ್ರ ಸಹೋದರಂ ದಧೌ ತಸ್ಯ ಮಹಾಲಕ್ಷ್ಮೀ ಸಿತಮಾತಪವಾರಣಂ. ಮಹಾಲಕ್ಷ್ಮೀ ದೇವಿಯು ಪರಮೇಶ್ವರನಿಗೆ ಬಿಳಿ ಕಮಲದಂತೆ ಶುಭ್ರವಾಗಿರುವ ಪೂರ್ಣಚಂದ್ರನಂತೆ ತಂಪಾದ ಶ್ವೇತ ಛತ್ರವನ್ನು ಹಿಡಿದಿದ್ದಳು. ತಂತ್ರೀ ಝಂಕಾರಶಾಲಿನ್ಯ ಸಂಗೀತಾಮೃತ ವಿದ್ಯೆಯ ಉಪತಸ್ಥೆ ಮಹಾದೇವಂ ಉಪಾಂತೆ ಚ ಸರಸ್ವತಿ. ಸರಸ್ವತೀ ದೇವಿಯು ವೀಣೆಯ ಝೇಂಕಾರದೊಡನೆ ಕೂಡಿದ ಅಮೃತದಂತಿರುವ ಗಾನವಿದ್ಯೆಯಿಂದ ಸಮೀಪದಲ್ಲಿ ಇದ್ದು ಮಹಾದೇವನನ್ನು ಸೇವಿಸಿದಳು. ಝಣತ್ಕಂಕಣ ಜಾತೇನ ಹಸ್ತೇನೋಪನಿಷದ್ವಧೂಃ ಓಂಕಾರತಾಲವೃಂತೇನ ವೀಜಯಾಮಾಸ ಶಂಕರಂ. ಉಪನಿಷತ್ತೆಂಬ ಸ್ತ್ರೀಯು ಝಣತ್ಕರಿಸುವ ಬಳೆಗಳಿಂದ ಕೂಡಿದ ಹಸ್ತದಿಂದ ಓಂಕಾರವೆಂಬ ಬೀಸಣಿಗೆಯಿಂದ ಶಂಕರನಿಗೆ ಗಾಳಿಯನ್ನು ಬೀಸಿದಳು. ಚಲಚ್ಚಾಮರಿಕಾ ಹಸ್ತ ಝಂಕುರ್ವನ್ಮಣಿಕಂಕಣಾಃ ಆಸೇವಂತತಮೀಶಾನಮಭಿತೋ ದಿವ್ಯಕನ್ಯಕಾಃ. ಝಣತ್ಕಾರವನ್ನು ಮಾಡುವ ರತ್ನದ ಬಳೆಗಳುಳ್ಳ ಚಲಿಸುತ್ತಿರುವ ಚಾಮರಗಳಿಂದ ಕೂಡಿದ ಹಸ್ತಗಳುಳ್ಳ ದೇವಲೋಕದ ಕನ್ಯೆಯರು ಈಶನನ್ನು ಸೇವಿಸುತ್ತಿದ್ದರು. ಚಾಮರಾಣಾಂ ವಿಲೋಲಾನಾಂ ಮಧ್ಯೆ ತನ್ಮುಖಮಂಡಲಂ ರರಾಜರಾಜಹಂಸಾನಾಂ ಭ್ರಮತಾಮಿವ ಪಂಕಜಂ. ಚಲಿಸುತ್ತಿರುವ ಚಾಮರಗಳ ಮಧ್ಯದಲ್ಲಿ ಆ ಪರಮಾತ್ಮನ ಮುಖವು ಸಂಚರಿಸುತ್ತಿರುವ ರಾಜಹಂಸಗಳ ಮಧ್ಯದಲ್ಲಿ ಇರುವ ಕಮಲದೋಪಾದಿಯಲ್ಲಿ ಶೋಭಿಸುತ್ತಿತ್ತು. ಮಂತ್ರೇಣ ತಮಸೇವಂತ ವೇದಾಃ ಸಾಂಗವಿಭೂತಯಃ ಭಕ್ತ್ಯಾ ಚೂಡಾಮಣಿಂ ಕಾಂತಂ ವಹಂತ ಇವ ಮೌಲಿಭಿಃ. ಶಿಕ್ಷಾ ವ್ಯಾಕರಣ ಷಡಂಗಯುಕ್ತಗಳಾದ ವೇದಗಳು ಉಪನಿಷತ್ತುಗಳೆಂಬ ತಮ್ಮ ಶಿರಸ್ಸುಗಳಿಂದ ಆ ಪರಮಾತ್ಮನನ್ನು ಮನೋಹರವಾದ ಚೂಡಾಮಣಿಯೋಪಾದಿಯಲ್ಲಿ ಧರಿಸಿ ಮಂತ್ರದಿಂದ ಭಕ್ತಿ ಪೂರ್ವಕವಾಗಿ ಸೇವಿಸಿದವು. ತದೀಯಾಯುಧಧಾರಿಣ್ಯಃ ತತ್ಸಮಾನ ವಿಭೂಷಣಾಃ ಅಂಗಭೂತಾಃ ಸ್ತ್ರಿಯಃ ಕಾಶ್ಚಿತ್ ಆಸೇವಂತತಮೀಶ್ವರಂ. ಆ ಪರಮಾತ್ಮನ ಆಯುಧಗಳನ್ನು ಧರಿಸಿರುವ ಪರಮಾತ್ಮನ ಹಾಗೆ ಅಲಂಕಾರಗಳನ್ನು ಧರಿಸಿರುವ ಶಿವನಿಗೆ
ಅಂಗಭೂತರಾದ ಕೆಲವು ದೇವಸ್ತ್ರೀಯರು ಆ ಈಶ್ವರನನ್ನು ಸೇವಿಸುತ್ತಿದ್ದರು. ಆಪ್ತಾಧಿಕಾರಿಣಃ ಕೇಚಿತ್ ಅನಂತ ಪ್ರಮುಖ ಅಪಿ ಅಷ್ಟೌ ವಿದ್ಯೇಶ್ವರಾ ದೇವಂ ಅಭಜಂತ ಸಮಂತತಃ. ಶಿವನಿಗೆ ಆಪ್ತಾಧಿಕಾರಿಗಳಾದ ಅನಂತನೇ ಮೊದಲಾದ 8 ಜನ ವಿದ್ಯೇಶ್ವರರು ಸುತ್ತಲೂ ನಿಂತು ದೇವನನ್ನು ಭಜಿಸುತ್ತಿದ್ದರು. ತತೋ ನಂದಿ ಮಹಾಕಾಲಃ ಚಂಡೋ ಭೃಂಗೀರಿಟಿಸ್ತತಃ ಸೇನಾನಿರ್ಗಜವಕ್ತ್ರಶ್ಚ ರೇಣುಕೋ ದಾರುಕಸ್ತಥಾ ಘಂಟಾಕರ್ಣಃ ಪುಷ್ಪದಂತಃ ಕಪಾಲೀ ವೀರಭದ್ರಕಃ ಏವಮಾದ್ಯಾ ಮಹಾಭಾಗಾ ಮಹಾಬಲಪರಾಕ್ರಮಾಃ ನಿರಂಕುಶ ಮಹಾಸತ್ವಾ ಭೇಜಿರೇತಂ ಮಹೇಶ್ವರಂ. ಅನಂತರ ನಂದೀಶ್ವರ, ಮಹಾಕಾಲ, ಚಂಡ, ಭೃಂಗಿರಿಟಿ, ಷಣ್ಮುಖ, ಗಣೇಶ, ರೇಣುಕ, ದಾರುಕ, ಘಂಟಾಕರ್ಣ, ಪುಷ್ಪದಂತ, ಕಪಾಲಿ ಮತ್ತು ವೀರಭದ್ರರು ಇವರೇ ಮೊದಲಾದ ಮಹಾನ್ ಬಲಶಾಲಿಗಳು, ನಿರಂಕುಶ ಸತ್ವಶಾಲಿಗಳು, ಮಹಾಮಹಿಮರೂ ಆದ ಪ್ರಮಥರು ಆ ಮಹೇಶ್ವರನನ್ನು ಸೇವಿಸುತ್ತಿದ್ದರು. ಅಣಿಮಾದಿಕಮೈಶ್ವರ್ಯಂ ಏಷಾಂ ಸಿದ್ಧೇರಪೋಹನಂ ಬ್ರಹ್ಮಾದಯಸ್ಸುರಾಯೇಷಾಂ ಆಜ್ಞಾಲಂಘನಭೀರವಃ. ಯಾವ ಪ್ರಮಥರ ಸಿದ್ಧಿಯ ಮುಂದೆ ಅಣಿಮಾದಿ ಅಷ್ಟಸಿದ್ಧಿಗಳು ತುಚ್ಛವಾದವುಗಳೋ, ಬ್ರಹ್ಮನೇ ಮೊದಲಾದ ದೇವತೆಗಳು ಯಾವ ಪ್ರಮಥರ ಆಜ್ಞೆಯನ್ನು ಉಲ್ಲಂಘಿಸಲು ಭಯಪಡುವರೋ, ಮೋಕ್ಷಲಕ್ಷ್ಮೀ ಪರಿಷ್ವಂಗಮುದಿತಾ ಯೇಂತರಾತ್ಮನಾ ಯೇಷಾಮೀಷತ್ಕರಂ ವಿಶ್ವಸರ್ಗಸಂಹಾರಕಲ್ಪನಂ. ಯಾವ ಪ್ರಮಥರು ಮೋಕ್ಷಲಕ್ಷ್ಮಿಯ ಆಲಿಂಗನದಿಂದ ಅಂತರಾತ್ಮನಲ್ಲಿ ಸಂತುಷ್ಟರಾಗಿರುವರೋ, ವಿಶ್ವಸೃಷ್ಟಿ ಸಂಹಾರ ಕ್ರಿಯೆಗಳು ಯಾರಿಗೆ ಅತಿ ಸುಲಭ ಸಾಧ್ಯಗಳೋ, ಜ್ಞಾನಶಕ್ತಿ ಪರಾಯೇಷಾಂ ಸರ್ವವಸ್ತು ಪ್ರಕಾಶಿನಿ ಆನಂದಕಣಿಕಾಯೇಷಾಂ ಹರಿಬ್ರಹ್ಮಾದಿ ಸಂಪದಃ. ಯಾವ ಪ್ರಮಥರ ಸರ್ವೋತ್ಕೃಷ್ಟವಾದ ಜ್ಞಾನಶಕ್ತಿಯು ಸಕಲ ವಸ್ತುಗಳ ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದು, ಹರಿಬ್ರಹ್ಮಾದಿ ದೇವತೆಗಳ ಐಶ್ವರ್ಯಗಳ ಆನಂದವು ಯಾರಿಗೆ ಅತ್ಯಲ್ಪವಾಗಿ ತೋರುವುದೋ, ಆಕಾಂಕ್ಷಂತೆ ಪದಂ ಯೇಷಾಂ ಯೋಗಿನೋ ಯೋಗತತ್ಪರಾಃ ಕಾಂಕ್ಷಣೀಯ ಫಲೋ ಯೇಷಾಂ ಸಂಕಲ್ಪಃ ಕಲ್ಪಪಾದಪಃ. ಯೋಗ ತತ್ಪರರಾದ ಯೋಗಿಗಳು ಯಾರ ಸ್ಥಾನವನ್ನು ಅಪೇಕ್ಷಿಸುವರೋ, ಯಾರ ಸಂಕಲ್ಪವು ಅಪೇಕ್ಷಿಸಿದ ಫಲವನ್ನು ಕೊಡುವ ಕಲ್ಪವೃಕ್ಷವಾಗಿರುವುದೋ, ಕರ್ಮಕಾಲಾದಿ ಕಾರ್ಪಣ್ಯ ಚಿಂತಾ ಯೇಷಾಂ ನ ವಿದ್ಯತೆ ಯೇಷಾಂ ವಿಕ್ರಮ ಸನ್ನಾಹ ಮೃತ್ಯೋರಪಿ ಚ ಮೃತ್ಯವಃ ತೇ ಸಾರೂಪ್ಯ ಪದಂ ಪ್ರಾಪ್ತಾಃ
ಪ್ರಮಥಾ ಭೇಜಿರೇ ಶಿವಂ. ಯಾವ ಪ್ರಮಥರಿಗೆ ಕರ್ಮ ಕಾಲಗಳ ಚಿಂತೆಗಳು ಇರುವುದಿಲ್ಲವೋ, ಯಾರ ಪರಾಕ್ರಮದ ಉದ್ಯೋಗಗಳು ಮೃತ್ಯುವಿಗೂ ಮೃತ್ಯುವಾಗಿರುವವೋ, ಅಂಥ ಶಿವಸಾರೂಪ್ಯ ಪದವನ್ನು ಪಡೆದ ಅಂತಹ ಪ್ರಮಥರು ಶಿವನನ್ನು ಸೇವಿಸುತ್ತಿದ್ದರು. ಬ್ರಹ್ಮೋಪೇಂದ್ರ ಮಹೇಂದ್ರಾದ್ಯ ವಿಶ್ವತಂತ್ರಾಧಿಕಾರಿಣಂ ಆಯುಧಾಲಂಕೃತ ಪ್ರಾಂತಾಃ ಪರಿತಸ್ತಂ ಶಿಶೇವಿರೇ. ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಧರಿಸಿಕೊಂಡು ಜಗತ್ತಿನ ಸೂತ್ರಧಾರಿಯಾದ ಪರಮಾತ್ಮನ ಸುತ್ತಲೂ ಜಾಗೃತರಾಗಿ ನಿಂತು ಹಲವು ಬಗೆಯಲ್ಲಿ ಸೇವಿಸುತ್ತಿದ್ದರು. ಆದಿತ್ಯಾವಸವೋ ರುದ್ರ ಯಕ್ಷಗಂಧರ್ವ ಕಿನ್ನರಾಃ ದಾನವಾ ರಾಕ್ಷಸಾ ದೈತ್ಯಾಃ ಸಿದ್ಧಾ ವಿದ್ಯಾಧರೋರಗಾಃ ಅಭಜಂತ ಮಹಾದೇವಂ ಅಪರಿಚ್ಛಿನ್ನ ಸೈನಿಕಾಃ. ಆದಿತ್ಯರು, ವಸುಗಳು, ಏಕಾದಶ ರುದ್ರರು, ಯಕ್ಷರು, ಗಂಧರ್ವರು, ಕಿನ್ನರರು, ದಾನವರು, ರಾಕ್ಷಸರು, ದೈತ್ಯರು, ಸಿದ್ಧರು, ವಿದ್ಯಾಧರರು, ಶೇಷನೇ ಮೊದಲಾದ ಸರ್ಪಗಳು ಇವರೆಲ್ಲರೂ ತಮ್ಮ ಅಪರಿಮಿತ ಸೇನೆಯೊಂದಿಗೆ ಮಹಾದೇವನನ್ನು ಭಜಿಸುತ್ತಿದ್ದರು. ವಸಿಷ್ಠೋ ವಾಮದೇವಶ್ಚ ಪುಲಸ್ತ್ಯಾಗಸ್ತ್ಯ ಶೌನಕಾಃ ದಧೀಚಿರ್ಗೌತಮಶ್ಚೈವ ಸಾನಂದಶುಕನಾರದಾಃ ಉಪಮನ್ಯುಭೃಗುವ್ಯಾಸಪರಾಶರಮರೀಚಯಃ ಇತ್ಯಾದ್ಯಾ ಮುನಯಃ ಸರ್ವೇ ನೀಲಕಂಠಂ ಶಿಶೇವಿರೇ. ವಸಿಷ್ಠ, ವಾಮದೇವ, ಪುಲಸ್ತ್ಯ, ಅಗಸ್ತ್ಯ, ಶೌನಕ, ದಧೀಚಿ, ಗೌತಮ, ಸಾನಂದ, ಶುಕದೇವ, ನಾರದ, ಉಪಮನ್ಯು, ಭೃಗು, ವ್ಯಾಸ, ಪರಾಶರ ಮತ್ತು ಮರೀಚ ಇವರೇ ಮೊದಲಾದ ಎಲ್ಲ ಮುನಿಗಳು ನೀಲಕಂಠನನ್ನು ಸೇವಿಸುತ್ತಿದ್ದರು. ಪಾರ್ಶ್ವಸ್ಥ ಪರಿವಾರಾಣಾಂ ವಿಮಲಾಂಗೀಷು ಬಿಂಬಿತಃ ಸರ್ವಾಂತರ್ಗತಮಾತ್ಮಾನಂ ಸರೇಜೇ ದರ್ಶಯನ್ನಿವ. ತನ್ನ ಇಕ್ಕೆಲಗಳಲ್ಲಿ ನಿಂತಿರುವ ತನ್ನ ಪರಿವಾರ ದೇವತೆಗಳ ಅತ್ಯಂತ ನಿರ್ಮಲವಾದ ಶರೀರಗಳಲ್ಲಿ ಪ್ರತಿಬಿಂಬಿತನಾದ ಆ ಪರಮಾತ್ಮನು ತಾನು ಸರ್ವಾಂತರ್ಯಾಮಿ ಎಂಬುದನ್ನು ತೋರುತ್ತಿರುವನೋ ಎಂಬಂತೆ ಪರಿಶೋಭಿಸಿದನು. ಇತಿ ದೇವತಾನಾಂ ಸೇವಾವರ್ಣನಂ. ಪರಮೇಶ್ವರಸ್ಯ ರಾಜವ್ಯಾಪಾರವರ್ಣನಂ. ಕ್ಷಣಂ ಸ ಶಂಭುರ್ದೇವಾನಾಂ ಕಾರ್ಯಭಾಗಂ ನಿರೂಪಯನ್ ಕ್ಷಣಂ ಗಂಧರ್ವರಾಜಾನಾಂ ಗಾನವಿದ್ಯಾಂ ವಿಭಾವಯನ್. ಆ ಶಂಭುವು ಕ್ಷಣಕಾಲ ದೇವತೆಗಳು ಮಾಡಬೇಕಾದ ಕಾರ್ಯಗಳ ಬಗ್ಗೆ ಆಜ್ಞಾಪಿಸುವವನಾದರೆ, ಇನ್ನೊಂದು ಕ್ಷಣಕಾಲ ಶ್ರೇಷ್ಠ ಗಂಧರ್ವರ ಗಾನವಿದ್ಯೆಯನ್ನು
ಆಲಿಸುತ್ತಿದ್ದನು. ಬ್ರಹ್ಮ ವಿಷ್ಣಾದಿಭಿರ್ದೇವೈಃ ಕ್ಷಣಮಾಲಾಪಮಾಚರನ್ ಕ್ಷಣಂ ದೇವಮೃಗಾಕ್ಷೀಣಾಂ ಲಾಲಯನ್ ನೃತ್ಯ ವಿಭ್ರಮಂ. ಬಳಿಕ ಸ್ವಲ್ಪ ಹೊತ್ತು ಬ್ರಹ್ಮ, ವಿಷ್ಣು ಮೊದಲಾದ ದೇವತೆಗಳೊಡನೆ ಮಾತನಾಡುವನು. ಸ್ವಲ್ಪ ಹೊತ್ತು ದೇವಕನ್ಯೆಯರ ನರ್ತನ ವೈಭವವನ್ನು ನೋಡುವನು. ವ್ಯಾಸಾದೀನಾಂ ಕ್ಷಣಂ ಕುರ್ವನ್ ವೇದೋಚ್ಚಾರೇಷು ಗೌರವಂ ವಿದಧಾನಃ ಕ್ಷಣಂ ದೇವ್ಯಾ ಮುಖೇ ಬಿಂಬಾಧರೇ ದೃಶಃ. ಒಂದು ಕ್ಷಣ ಕಾಲ ವೇದೋಚ್ಚಾರಣೆಯನ್ನು ಮಾಡುತ್ತಿರುವ ವ್ಯಾಸಾದಿ ಋಷಿಗಳಿಗೆ ಗೌರವವನ್ನು ಸೂಚಿಸುತ್ತಾ ಮರುಕ್ಷಣದಲ್ಲಿ ತೊಂಡೆಯ ಹಣ್ಣಿನಂತಿರುವ ತುಟಿಯುಳ್ಳ ತನ್ನ ದೇವಿಯ ಮುಖದ ಕಡೆಗೆ ದೃಷ್ಟಿಯನ್ನು ಹೊರಳಿಸುತ್ತಾ ಹಾಸ್ಯ ನೃತ್ಯಂ ಕ್ಷಣಂ ಪಶ್ಯನ್ ಭೃಂಗಿಣಾ ಪರಿಕಲ್ಪಿತಂ ನಂದಿನಾವೇತ್ರ ಹಸ್ತೇನ ಸರ್ವತಂತ್ರಾಧಿಕಾರಿಣಾ ಅಮುಂಚತಾ ಸದಾ ಪಾರ್ಶ್ವಂ ಆತ್ಮಾಭಿಪ್ರಾಯ ವೇದಿನಾ ಚೋದಿತಾನ್ ವಾಸಯನ್ ಕಾಂಶ್ಚಿದ್ ವಿಸೃಜನ್ ಭ್ರೂವಿಲಾಸತಃ ಸಂಭಾವಯಂಸ್ತಥಾ ಚಾನ್ಯಾನ್ ಅನ್ಯಾನಪಿ ನಿಯಾಮಯನ್. ಮರುಕ್ಷಣದಲ್ಲಿ ಭೃಂಗಿಯಿಂದ ಮಾಡಲ್ಪಟ್ಟ ಹಾಸ್ಯ ನೃತ್ಯವನ್ನು ನೋಡುತ್ತಾ ಸದಾಶಿವನ ನಿಕಟವರ್ತಿಯಾದ ಶಿವನ ಅಭಿಪ್ರಾಯವನ್ನು ತಿಳಿದಿರುವ ಸರ್ವತಂತ್ರಾಧಿಕಾರಿಯಾದ ಮತ್ತು ದಂಡಧಾರಿಯಾದ ನಂದಿಯಿಂದ ಕೆಲವರನ್ನು ಕರೆಯಿಸಿ ಕುಳ್ಳರಿಸುತ್ತಾ ಕೆಲವರನ್ನು ತನ್ನ ಹುಬ್ಬಿನ ಸನ್ನೆಯಿಂದ ಹೊರಗೆ ಕಳುಹಿಸುತ್ತಾ ಅದರಂತೆ ಕೆಲವರನ್ನು ಪ್ರೀತಿಯ ವಾಕ್ಯಗಳಿಂದ ಸಂತೋಷಪಡಿಸುತ್ತಾ ಮತ್ತೆ ಕೆಲವರನ್ನು ಶಾಸನಕ್ಕೆ ಒಳಪಡಿಸುತ್ತಿದ್ದನು. ಸಮಸ್ತ ಭುವನಾಧೀಶ ಮೌಲಿಲಾಲಿತ ಶಾಸನಃ ಅಕುಂಠ ಶಕ್ತಿರವ್ಯಾಜಲಾವಣ್ಯ ಲಲಿತಾಕೃತಿ. ಎಲ್ಲ ಭುವನಗಳ ಅಧೀಶ್ವರರಿಂದ ಶಿರೋಧಾರ್ಯವಾದ ಶಾಸನವುಳ್ಳವನಾದ ಎಲ್ಲಿಯೂ ಅಡೆತಡೆಯಿಲ್ಲದ ಶಕ್ತಿಯುಳ್ಳ ಸ್ವಾಭಾವಿಕ ಲಾವಣ್ಯದಿಂದ ಸುಂದರವಾದ ಸ್ಥಿರ ಯೌವನ ಸೌರಭ್ಯ ಶೃಂಗಾರಿತ ಕಲೇವರಃ ಆತ್ಮಶಕ್ತ್ಯಮೃತಾಸ್ವಾದರ ಸೋಲ್ಲಾಸಿತ ಮಾನಸಃ. ಸ್ಥಿರವಾದ ತಾರುಣ್ಯದಿಂದ ಅಲಂಕೃತವಾದ ಶರೀರವುಳ್ಳವನಾಗಿ ತನ್ನಲ್ಲಿರುವ ಶಕ್ತಿರೂಪವಾದ ಅಮೃತದ ರಸಾಸ್ವಾದದಿಂದ ಉಲ್ಲಸಿತವಾದ ಮನಸ್ಸುಳ್ಳವನಾಗಿ ಸ್ವಾಭಾವಿಕ ಮಹೈಶ್ವರ್ಯ ವಿಶ್ರಾಮ ಪರಮಾವಧಿಃ ನಿಷ್ಕಲಂಕ ಮಹಾಸತ್ವ ನಿರ್ಮಿತಾನೇಕ ವಿಗ್ರಹ. ಸ್ವಾಭಾವಿಕವಾಗಿ ನೆಲೆಸಿರುವ ಮಹದೈಶ್ವರ್ಯಗಳಿಗೆ ಪರಮಾವಧಿಯಾಗಿರುವ ಕಲಂಕ ಶೂನ್ಯವಾದ ಮಹಾಶಕ್ತಿಯಿಂದ ನಿರ್ಮಿಸಲ್ಪಟ್ಟ ಅನೇಕ ಮಂಗಲ ವಿಗ್ರಹಗಳುಳ್ಳವನಾದ ಅಖಂಡಾರಾತಿದೋರ್ದಂಡ ಕಂಡು ಖಂಡನ ಪಂಡಿತಃ ಚಿಂತಾಮಣಿ ಪ್ರಪನ್ನಾನಾಂ ಶ್ರೀಕಂಠಃ ಪರಮೇಶ್ವರಃ. ಅನೇಕ ಸಜ್ಜನ ವೈರಿಗಳ ಭುಜಗಳ ನವೆಯನ್ನು ಹೋಗಲಾಡಿಸುವುದರಲ್ಲಿ ಸಮರ್ಥನಾದ ಶರಣಾಗತರಾದವರಿಗೆ ಚಿಂತಾಮಣಿ ಸ್ವರೂಪನಾದ ಶ್ರೀಕಂಠನಾದ
ಪರಮೇಶ್ವರನು ಸಭೆಯಲ್ಲಿ ಶೋಭಿಸುತ್ತಿದ್ದನು. ಸಭಾಂತರಗತಂ ತಂತ್ರಂ ರೇಣುಕಂ ಗಣನಾಯಕಂ ಪ್ರಸಾದಂ ಸುಲಭಂ ದಾತುಂ ತಾಂಬೂಲಂ ಸತಮಾಹ್ವಯತ್. ಆ ಶ್ರೀಕಂಠನಾದ ಪರಮೇಶ್ವರನು ಸಭೆಯ ಮಧ್ಯದಲ್ಲಿರುವ ಪ್ರಸಿದ್ಧನಾದ ರೇಣುಕನೆಂಬ ಗಣಶ್ರೇಷ್ಠನನ್ನು ಸುಲಭವಾದ ತಾಂಬೂಲ ಪ್ರಸಾದವನ್ನು ಕೊಡುವುದಕ್ಕಾಗಿ ಆಹ್ವಾನಿಸಿದನು. ಶಂಭೋರಾಹ್ವಾನ ಸಂತೋಷ ಸಂಭ್ರಮೇಣೈವ ದಾರುಕಂ ಉಲ್ಲಂಘ್ಯ ಪಾರ್ಶ್ವಮಗಮತ್ ಲೋಕನಾಥಸ್ಯ ರೇಣುಕಃ. ಶಂಭುವಿನ ಆಹ್ವಾನದ ಸಂತೋಷ ಸಂಭ್ರಮದಲ್ಲಿ ಆ ರೇಣುಕ ಗಣೇಶ್ವರನು ದಾರುಕ ಗಣೇಶ್ವರನನ್ನು ದಾಟಿ ಲೋಕನಾಥನಾದ ಪರಮೇಶ್ವರನ ಸಮೀಪಕ್ಕೆ ಹೋದನು. ತಮಾಲೋಕ್ಯ ವಿಭುಸ್ತತ್ರ ಸಮುಲ್ಲಂಘಿತ ದಾರುಕಂ ಮಾಹಾತ್ಮ್ಯಂ ನಿಜ ಭಕ್ತಾನಾಂ ದ್ಯೋತಯನ್ನಿದಮಬ್ರವೀತ್. ದಾರುಕನನ್ನು ದಾಟಿ ಬಂದ ರೇಣುಕನನ್ನು ಪರಶಿವನು ನೋಡಿ ತನ್ನ ಭಕ್ತನ ಮಹಾತ್ಮ್ಯವನ್ನು ವ್ಯಕ್ತಪಡಿಸಲೋಸ್ಕರವಾಗಿ ಹೀಗೆ ಹೇಳಿದನು. ರೇ ರೇ ರೇಣುಕ ದುರ್ಬುದ್ಧೇ ಕಥಮೇಷತ್ವಯಾಧುನಾ ಉಲ್ಲಂಘಿತಃ ಸಭಾ ಮಧ್ಯೆ ಮಮ ಭಕ್ತೋ ಹಿ ದಾರುಕಃ. ಆತುರ ಬುದ್ಧಿಯವನಾದ ಹೇ ರೇಣುಕನೇ, ಈ ಸಭೆಯ ಮಧ್ಯದಲ್ಲಿದ್ದ ನನ್ನ ಭಕ್ತನಾದ ಈ ದಾರುಕನು ನಿನ್ನಿಂದ ಅದು ಹೇಗೆ ತಾನೇ ದಾಟಲ್ಪಟ್ಟನು? ಲಂಘನಂ ಮಮ ಭಕ್ತಾನಾಂ ಪರಮಾನರ್ಥ ಕಾರಣಂ ಆಯುಶ್ರಿಯಂ ಕುಲಂ ಕೀರ್ತಿಂ ನಿಹಂತಿ ಹಿ ಶರೀರಿಣಾಂ. ನನ್ನ ಭಕ್ತರನ್ನು ದಾಟುವುದು ಅತ್ಯಂತ ಅನರ್ಥಕ್ಕೆ ಕಾರಣವಾಗುವುದು. ಅದು ಪ್ರಾಣಿಗಳ ಆಯುಷ್ಯ, ಸಂಪತ್ತು, ವಂಶ ಕೀರ್ತಿಗಳನ್ನೆಲ್ಲ ಹಾಳು ಮಾಡುತ್ತದೆ. ಮಮ ಭಕ್ತಮವಜ್ಞಾಯ ಮಾರ್ಕಂಡೇಯಂ ಪುರಾಯಮಃ ಮತ್ಪಾದ ತಾಡನಾದಾಸೀತ್ ಸ್ಮರಣೀಯ ಕಲೇವರಃ. ಪೂರ್ವಕಾಲದಲ್ಲಿ ಯಮನು ನನ್ನ ಭಕ್ತನಾದ ಮಾರ್ಕಂಡೇಯನನ್ನು ತಿರಸ್ಕರಿಸಿ ನನ್ನ ಕಾಲಿನ ಒದೆತದಿಂದ ಸ್ಮರಣೀಯ ಶರೀರಿಯಾದನು. ಭೃಗೋಶ್ಚ ಶಂಕುಕರ್ಣಸ್ಯ ಮಮ ಭಕ್ತಿಮತೋಸ್ತಯೋಃ ಕೃತ್ವಾ ನಿಷ್ಟಮಭೂದ್ವಿಷ್ಣುಃ ವಿಕೇಶೋ ದಶಯೋನಿಭಾಕ್. ನನ್ನ ಭಕ್ತರಾದ ಭೃಗುಮುನಿಗೂ ಶಂಕುಕರ್ಣನಿಗೂ ವಿಷ್ಣುವು ಕೇಡನ್ನು ಮಾಡಿ ಮುಂದಲೆಯ ಕೂದಲಗಳನ್ನು ಕೀಳಿಸಿಕೊಂಡವನಾಗಿ ದಶಯೋನಿಗಳಲ್ಲಿ ಜನ್ಮ ತಾಳಿದನು. ಮದ್ಭಕ್ತೇನ ದಧೀಚೇನ ಕೃತ್ವಾ ಯುದ್ಧಂ ಜನಾರ್ದನಃ ಭಗ್ನ ಚಕ್ರಾಯುಧಃ ಪೂರ್ವಂ ಪರಾಭವಮುಪಾಗಮತೆ. ಪೂರ್ವದಲ್ಲಿ ನನ್ನ ಭಕ್ತನಾದ ದಧೀಚಿಯೊಡನೆ ಜನಾರ್ದನನು ಯುದ್ಧ ಮಾಡಿ ತನ್ನ ಚಕ್ರಾಯುಧವನ್ನು ಮುರಿಸಿಕೊಂಡು ಪರಾಭವಗೊಂಡು ತಿರಸ್ಕೃತನಾದನು. ಕೃತಾಶ್ವಮೇಧೋ ದಕ್ಷೋಪಿ ಮದ್ಭಕ್ತಾಂಶ್ಚ ಗಣೇಶ್ವರಾನ್ ಅವಮತ್ಯ ಸಭಾ ಮಧ್ಯೆ ಮೇಷವಕ್ತ್ರೋ ಭವತ್ಪುರಾ. ಪೂರ್ವದಲ್ಲಿ ದಕ್ಷನು ಕೂಡ ಅಶ್ವಮೇಧ ಯಾಗವನ್ನು ಮಾಡಿ ನನ್ನ ಭಕ್ತರಾದ ಪ್ರಮಥಗಣರನ್ನು ಸಭಾ ಮಧ್ಯದಲ್ಲಿ ಅವಮಾನಪಡಿಸಿ ಕುರಿತಲೆಯುಳ್ಳವನಾದನು. ಶ್ವೇತಸ್ಯ ಮಮ ಭಕ್ತಸ್ಯ ದುರತಿಕ್ರಮ ತೇಜಸಃ ಔದಾಸೀನ್ಯೇನ ಕಾಲೋಪಿ
ಮಯಾ ದಗ್ಧಃ ಪುರಾಭವತ್. ಪೂರ್ವಕಾಲದಲ್ಲಿ ಮೀರಲಾಗದ ತೇಜಸ್ಸುಳ್ಳ ನನ್ನ ಭಕ್ತನಾದ ಶ್ವೇತನನ್ನು ಉದಾಸೀನ ಮಾಡಿದ್ದರಿಂದ ಯಮನು ನನ್ನಿಂದ ಸುಡಲ್ಪಟ್ಟನು. ಏವಮನ್ಯೇಪಿ ಬಹವೋ ಮದ್ಭಕ್ತಾನಾಮತಿಕ್ರಮಾತ್ ಪರಿಭೂತಾಃ ಹತಾಶ್ಚಾಸನ್ ಭಕ್ತಾ ಮೇ ದುರತಿಕ್ರಮಾಃ. ಹೀಗೆಯೇ ಇನ್ನೂ ಅನೇಕರು ನನ್ನ ಭಕ್ತರನ್ನು ಉದಾಸೀನವಾಗಿ ಕಂಡುದರಿಂದ ತಿರಸ್ಕೃತರು, ಕೊಲ್ಲಲ್ಪಟ್ಟವರು ಆಗಿರುತ್ತಾರೆ. ಆದ್ದರಿಂದ ನನ್ನ ಭಕ್ತರನ್ನು ಅತಿಕ್ರಮಿಸಬಾರದು. ಅವಿಚಾರೇಣ ಮದ್ಭಕ್ತೋ ಲಂಘಿತೋ ದಾರುಕಸ್ತ್ವಯಾ ಯೇಷ ತ್ವಂ ರೇಣುಕಾನೇನ ಜನ್ಮವಾನ್ ಭವಭೂತಲೇ. ಎಲೈ ರೇಣುಕನೇ, ನಿನ್ನಿಂದ ನನ್ನ ಭಕ್ತನಾದ ದಾರುಕನು ಅವಿಚಾರದಿಂದ ದಾಟಲ್ಪಟ್ಟನು. ಇದರಿಂದ ನೀನು ಭೂಲೋಕದಲ್ಲಿ ಜನ್ಮವನ್ನು ತಾಳು. ಇತಿ ಪರಮೇಶ್ವರಸ್ಯ ರಾಜವ್ಯಾಪಾರ ವರ್ಣನಂ. ಶ್ರೀ ರೇಣುಕಸ್ಯ ಶಿವವಿಜ್ಞಾಪನಂ. ಇತ್ಯುಕ್ತಃ ಪರಮೇಶೇನ ಭಕ್ತಮಾಹಾತ್ಮ್ಯಶಂಸಿನಾ ಪ್ರಾರ್ಥಯಾಮಾಸ ದೇವೇಶಂ ಪ್ರಣಿಪತ್ಯ ಸ ರೇಣುಕಃ ಭವದಾಹ್ವಾನ ಸಂಭ್ರಾಂತ್ಯಾ ಮಯಾ ಜ್ಞಾನಾದ್ವಿಲಂಘಿತಃ. ಭಕ್ತರ ಮಹಾತ್ಮೆಯನ್ನು ಪ್ರಶಂಸಿಸುತ್ತಿದ್ದ ಪರಮೇಶ್ವರನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ಆ ರೇಣುಕನು ದೇವಾದಿದೇವನಾದ ಪರಮೇಶ್ವರನಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿದನು. ಹೇ ಶಂಭುವೇ, ನಿನ್ನ ಆಹ್ವಾನದಿಂದುಂಟಾದ ಸಂಭ್ರಾಂತಿಯಿಂದ, ಅಜ್ಞಾನದಿಂದ ದಾರುಕನನ್ನು ದಾಟಿದೆನು. ದಾರುಕೋಯಂ ತತಃ ಶಂಭೋ ಪಾಹಿ ಮಾಂ ಭಕ್ತವತ್ಸಲ ಮಾನುಷೀಂ ಯೋನಿಮಾಸಾದ್ಯ ಮಹಾದುಃಖ ವಿವರ್ಧಿನೀಂ ಜಾತ್ಯಾಯುರ್ಭೋಗ ವೈಷಮ್ಯ ಹೇತು ಕರ್ಮೋಪಪಾದಿನೀಂ ಸಮಸ್ತ ದೇವ ಕೈಂಕರ್ಯ ಕಾರ್ಪಣ್ಯ ಪ್ರಸವಸ್ಥಲೀಂ ಮಹಾತಾಪತ್ರಯೋಪೇತಾಂ ವರ್ಣಾಶ್ರಮನಿಯಂತ್ರಿತಾಂ ವಿಹಾಯ ತ್ವತ್ಪದಾಂಭೋಜ ಸೇವಾಂ ಕಿಂ ವಾ ವಸಾಮ್ಯಹಂ ಯಥಾ ಮೇ ಮಾನುಷೋ ಭಾವೋ ನ ಭವೇತ್ ಕ್ಷಿತಿಮಂಡಲೇ ತಥಾ ಪ್ರಸಾದಂ ದೇವೇಶ ವಿಧೇಹಿ ಕರುಣಾನಿಧೇ. ಈ ದಾರುಕನು ನನ್ನಿಂದ ದಾಟಲ್ಪಟ್ಟನು. ಎಲೈ ಭಕ್ತವತ್ಸಲನೇ, ದಾಟಿದ ದೋಷದಿಂದ ನನ್ನನ್ನು ರಕ್ಷಿಸು. ಹೇ ಶಂಭುವೇ, ಮಹಾ ದುಃಖವನ್ನು ಹೆಚ್ಚಿಸುತ್ತಿರುವ ಜಾತಿ, ಆಯು, ಭೋಗಗಳ ವೈಷಮ್ಯಕ್ಕೆ ಕಾರಣವಾದ ಕರ್ಮವನ್ನು ಸಂಪಾದಿಸುವ ಸಮಸ್ತ ದೇವತೆಗಳ ಕೈಂಕರ್ಯ ಮತ್ತು ಕಾರ್ಪಣ್ಯಕ್ಕೆ ಉಗಮ ಸ್ಥಾನವಾಗಿರುವ ಮಹಾತಾಪತ್ರಯಗಳಿಂದ ಕೂಡಿದ ವರ್ಣಾಶ್ರಮಗಳ ನಿಯಂತ್ರಣಕ್ಕೆ ಒಳಗಾಗಿರುವ ಮನುಷ್ಯ ಯೋನಿಯನ್ನು ಹೊಂದಿ ನಿನ್ನ ಪಾದ ಕಮಲ ಸೇವೆಯನ್ನು ಬಿಟ್ಟು ನಾನು ವಾಸ ಮಾಡಲು ಸಾಧ್ಯವೇ? ಆದ್ದರಿಂದ ದೇವದೇವೇಶನಾದ ಹೇ ಕರುಣಾನಿಧಿಯೇ, ನನಗೆ ಭೂಮಂಡಲದಲ್ಲಿ ಮನುಷ್ಯ ಭಾವವು ಬಾರದ ಹಾಗೆ ಪ್ರಸಾದವನ್ನು ಅನುಗ್ರಹಿಸು. ಇತಿ ಶ್ರೀ ರೇಣುಕಸ್ಯ ಶಿವವಿಜ್ಞಾಪನಂ. ಅವತಾರ ಪ್ರಯೋಜನಂ. ಈತಿ ಸಂಪ್ರಾರ್ಥಿತೋ ದೇವೋ
ರೇಣುಕೇನ ಮಹೇಶ್ವರಃ ಮಾ ಭೈಷೀರ್ಮಮ ಭಕ್ತಾನಾಂ ಕುತೋ ಭೀತಿರಿಹೈಷ್ಯತಿ. ದೇವನಾದ ಮಹೇಶ್ವರನು ರೇಣುಕನಿಂದ ಈ ರೀತಿಯಾಗಿ ಪ್ರಾರ್ಥಿಸಲ್ಪಟ್ಟವನಾಗಿ ಹೀಗೆ ಹೇಳಿದನು: ಎಲೈ ರೇಣುಕನೇ, ನೀನು ಹೆದರಬೇಡ. ನನ್ನ ಭಕ್ತರಿಗೆ ಎಲ್ಲಿಂದ ತಾನೇ ಭೀತಿಯುಂಟಾಗುವುದು? ಶ್ರೀಶೈಲಸ್ಯೋತ್ತರೇ ಭಾಗೇ ತ್ರಿಲಿಂಗ ವಿಷಯೇ ಶುಭೇ ಕೊಲ್ಲಿಪಾಕ್ಯಾಭಿಧಾನೋಸ್ತಿ ಕೋಪಿ ಗ್ರಾಮೋ ಮಹತ್ತರಃ. ಶ್ರೀಶೈಲದ ಉತ್ತರ ಭಾಗದಲ್ಲಿರುವ ಮಂಗಳಕರವಾದ ತ್ರಿಲಿಂಗ ದೇಶದಲ್ಲಿ ಕೊಲ್ಲಿಪಾಕಿ ಎಂಬ ಒಂದು ದೊಡ್ಡ ಗ್ರಾಮವಿರುವುದು. ಸೋಮೇಶ್ವರಾಭಿಧಾನಸ್ಯ ತತ್ರ ವಾಸವತೋ ಮಮ ಅಸ್ಪೃಶನ್ ಮಾನುಷಂ ಭಾವಂ ಲಿಂಗಾತ್ ಪ್ರಾದುರ್ಭವಿಷ್ಯಸಿ. ಅಲ್ಲಿ ಸೋಮೇಶ್ವರನೆಂಬ ಹೆಸರಿನಿಂದ ವಾಸವಾಗಿರುವ ನನ್ನ ಲಿಂಗದ ದೆಸೆಯಿಂದ ನೀನು ಮಾನುಷ ಭಾವವಿಲ್ಲದೆ ಅವತರಿಸುತ್ತೀಯೇ. ಮದೀಯ ಲಿಂಗ ಸಂಭೂತಂ ಮದ್ಭಕ್ತ ಪರಿಪಾಲಕಂ ವಿಸ್ಮಿತಾ ಮಾನುಷಾಃ ಸರ್ವೇ ತ್ವಾಂ ಭಜಂತು ಮದಾಜ್ಞಯಾ. ನನ್ನ ಆಜ್ಞೆಯಿಂದ ನನ್ನ ಆ ಸೋಮೇಶ್ವರ ಲಿಂಗದಿಂದುದಿಸಿದ ನನ್ನ ಭಕ್ತರನ್ನು ಕಾಪಾಡುವ ನಿನ್ನನ್ನು ನೋಡಿ ಆಶ್ಚರ್ಯಪಟ್ಟ ಸರ್ವ ಮನುಷ್ಯರು ನಿನ್ನನ್ನು ಸೇವಿಸುವವರಾಗಲಿ. ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ. ವೇದ ವೇದಾಂತ ಸಮ್ಮತವಾದ ನನ್ನ ಅದ್ವೈತಪರವಾದ ಸರ್ವಜನ ಹಿತಕಾರಕವಾದ ಶಾಸ್ತ್ರವನ್ನು ಭೂಲೋಕದಲ್ಲಿ ನೀನು ಸ್ಥಾಪಿಸುವವನಾಗುವೆ. ಮಮ ಪ್ರತಾಪಮತುಲಂ ಮದ್ಭಕ್ತಾನಾಂ ವಿಶೇಷತಃ ಪ್ರಕಾಶಯ ಮಹೀಭಾಗೇ ವೇದಮಾರ್ಗಾನುಸಾರತಃ. ನನ್ನ ಮಹಿಮೆಯು ಅತುಲನೀಯವಾದುದು, ನನ್ನ ಭಕ್ತರ ಪ್ರತಾಪವು ನನಗಿಂತಲೂ ವಿಶೇಷವಾದುದು ಎಂಬುದನ್ನು ವೇದ ಮಾರ್ಗಾನುಸಾರವಾಗಿ ಭೂಮಂಡಲದಲ್ಲಿ ಪ್ರಕಾಶಪಡಿಸು. ಇತ್ಯುಕ್ತ್ವಾ ಪರಮೇಶ್ವರಃ ಸ ಭಗವಾನ್ ಭದ್ರಾಸನಾದುತ್ಥಿತೋ ಬ್ರಹ್ಮೋಪೇಂದ್ರ ಮುಖಾನ್ ವಿಸೃಜ್ಯ ವಿಬುಧಾನ್ ಭ್ರೂಸಂಜ್ಞಯಾ ಕೇವಲಂ ಪಾರ್ವತ್ಯಾ ಸಹಿತೋ ಗಣೈರಭಿಮತೈಃ ಪ್ರಾಪ ಸ್ವಮಂತಃ ಪುರಂ ಕ್ಷೋಣೀಭಾಗಮವಾತರತ್ ಪಶುಪತೇರಾಜ್ಞಾವಶಾದ್ರೇಣುಕಃ. ಭಗವಂತನಾದ ಆ ಪರಮೇಶ್ವರನು ಈ ರೀತಿಯಾಗಿ ಹೇಳಿ ಸಿಂಹಾಸನದಿಂದ ಎದ್ದು ಹುಬ್ಬಿನ ಸಂಜ್ಞೆಯಿಂದ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳನ್ನು ಕಳುಹಿಸಿ ಪಾರ್ವತಿಯೊಡಗೂಡಿ ಆಪ್ತರಾದ ಕೆಲ ಪ್ರಮಥರೊಡನೆ ಅಂತಃಪುರಕ್ಕೆ ತೆರಳಿದನು. ಇತ್ತ ಶ್ರೀ ರೇಣುಕ ಗಣೇಶ್ವರನು ಪಶುಪತಿಯ ಆಜ್ಞಾನುಸಾರವಾಗಿ ಭೂಲೋಕದಲ್ಲಿ ಅವತರಿಸಿದನು. ಇತಿ ಅವತಾರ ಪ್ರಯೋಜನಂ. ಓಂ ತತ್ಸತ್ ಇತಿ ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ
ಶಿವಯೋಗಶಾಸ್ತ್ರೇ ಶ್ರೀರೇಣುಕಾಗಸ್ತ್ಯಸಂವಾದೇ ವೀರಶೈವಧರ್ಮನಿರ್ಣಯೇ ಶ್ರೀಶಿವಯೋಗಿ ಶಿವಾಚಾರ್ಯವಿರಚಿತೆ ಶ್ರೀಸಿದ್ಧಾन्तಶಿಖಾಮಣೌ ಶಿವಸಭಾವರ್ಣನಂ ನಾಮ ತೃತೀಯಃ ಪರಿಚ್ಛೇದಃ. ಓಂ ತತ್ಸತ್. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ಶ್ರೀ ವೀರಶೈವ ಧರ್ಮ ನಿರ್ಣಯವು, ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಶ್ರೀ ಶಿವನ ಸಭಾವರ್ಣನೆ ಎಂಬ ಹೆಸರಿನ 3ನೆಯ ಪರಿಚ್ಛೇದವು ಮುಗಿದುದು.